ಮುನಿರತ್ನ ವಿರುದ್ಧ ಸಚಿವ ಗುಂಡೂರಾವ್ ಗರಂ ಆಗಿದ್ದಾರೆ. ಬಿಜೆಪಿ ಡ್ರಾಮಾ ಕಂಪನಿ ರೀತಿ ವರ್ತಿಸ್ತಾ ಇದೆ, ಬಾಯಿಗೆ ಬಂದ ಹಾಗೆ ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ಬಿಜೆಪಿನೇ ಒಂದು ಡ್ರಾಮಾ ಕಂಪನಿ ಆಗಿದೆ. ಬಾಯಿಗೆ ಬಂದಾಗ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಮೊನ್ನೆ ಸಿಟಿ ರವಿ, ಈಗ ಮುನಿರತ್ನ ಹುಚ್ಚುಚ್ಚಾಗಿ ಮಾತನಾಡ್ತಿದ್ದಾರೆ. ಇವರು ಕಪೋಲ ಕಲ್ಪಿತ ಮಾತು ಸೇರಿಸೋದು ಯಾವ ನ್ಯಾಯ? ಹಾಗೆ ಹೆಣ್ಣು ಮಗಳು ಕುಸುಮಾ ಬಗ್ಗೆ ವ್ಯಂಗ್ಯ ಮಾಡೋದು ಸರಿಯಲ್ಲ, ಮುನಿರತ್ನ ತಾವೇ ಹಲ್ಲೆ ಮಾಡಿಸ್ಕೊಂಡಿರಬಹುದು ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ವಿಚಾರ ನೋಡಿ, ಇವೆಲ್ಲ ಯಾವ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಡ್ರಾಮಾ ಕಂಪನಿ ಥರ ವರ್ತನೆ ಮಾಡ್ತಾ ಇದೆ. ಏನೋ ಒಂದು ಘಟನೆ ಆಗಿದೆ, ಅದಕ್ಕೆ ಪೊಲೀಸ್ ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅದು ಗೊತ್ತಾಗ್ತದೆ. ಅದು ಇದೀಗ ಏನೇನೋ ಬಾಯಿಗೆ ಬಂದಾಗೆ ಮಾತಾಡೋದು, ಯಾರೋ ನಮಗೆ ಆ್ಯಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳೋದು, ಇನ್ನೊಂದು ಹೇಳುವಂಥದ್ದು, ಇವೆಲ್ಲ ಸುಮ್ಮನೆ ಥರ ಅವ್ರಿಗೆ ವಿಷಯ ಒಂದು ಜನರ ಮುಂದೆ ಏನು ಹೇಳಬೇಕು, ಯಾವ ಥರ ಮಾತಾಡಬೇಕು ಗೊತ್ತಾಗ್ದೇ ಏನೇನೋ ಮಾತಾಡೋಕೆ ಹೊರಟುಬಿಟ್ಟಿದ್ದಾರೆ ಬಿ ಜೆ ಪಿಯವರು. ಸಿ ಟಿ ರವಿಯವರ ಪ್ರಕರಣ ಅದೇ ಥರ ಆಯಿತು. ಇದರಲ್ಲೂ ಕೂಡ ಮುನಿರತ್ನ ಪ್ರಕರಣದಲ್ಲೂ ಕೂಡ ಇವರಂತೂ ಇನ್ನೂ ಅದನ್ನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸುನಿಲ್, ನಿನ್ನೆ ಮುನಿರತ್ನ ಮೇಲೆ ಆದಂತಹ ಘಟನೆ ಏನಿದೆ, ಮೊಟ್ಟೆ ಎಸ್ತಿರುವಂತಹ ವಿಚಾರ, ಮುನಿರತ್ನ ವಿಚಾರವಾಗಿ ಅಲ್ಲಿ ಆಗ್ತಿರುವಂಥ ಒಂದು ಕೋಲ್ಡ್ ವಾರ್ ಹಿಂದೆಯಿಂದ ಕೂಡ ನಾವು ನೋಡ್ತಾ ಇದ್ದೀವಿ. ಏನೇನು ಆರ್ ನಗರದಲ್ಲಿ ಕಳೆದೊಂದಷ್ಟು ವರ್ಷಗಳಿಂದ ಆಗ್ತಿದೆ ಅಂತ. ಯಾವಾಗ ಅವರು ಕಾಂಗ್ರೆಸ್ನವ್ರದ್ದು ಈ ಕಡೆ ಶಿಫ್ಟ್ ಆದರೂ ಆಗಿಂದಂತೂ ಅದು ಮಿತಿ ಮೀರಿದೆ. ಆದರೆ ಈಗ ಯಾವ ರೀತಿ ಇದೆ ಅವರಿಗೆ ಆಗಿರುವಂಥ ಏನು ಮೊಟ್ಟೆ ಎಸ್ತ ಬಿದ್ದ ಮೇಲೆ ಟ್ರೀಟ್ಮೆಂಟ್ ಆಯಿತು, ಅದಾದಮೇಲೆ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಜೊತೆಗೆ ಕಾಂಗ್ರೆಸ್ ಯಾವ ರೀತಿಯಾಗಿ ಒಂದು ವಿಚಾರವನ್ನು ನೋಡ್ತಾ ಇದೆ, ಏನೇನು ಆಗ್ತಿದೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದ ಅಪ್ಡೇಟ್ ಏನಿದೆ? ಅವಿನಾಶ್, ಪ್ರಮುಖವಾಗಿ ನಿನ್ನೆ ಶಾಸಕ ಮುನಿರತ್ನವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಲಾಗಿದೆ. ಅದಾದ ನಂತರದಲ್ಲಿ ಮುನಿರತ್ನವರು KC ಜನರಲ್ ಆಸ್ಪತ್ರೆಯಲ್ಲಿ ನಿನ್ನೆ 2 ಗಂಟೆಯಿಂದ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು. ಈಗ 8 ಗಂಟೆ ಸುಮಾರಿಗೆ KC ಜನರಲ್ ಆಸ್ಪತ್ರೆಯಿಂದ ಈಗಾಗಲೇ ಡಿಸ್ಚಾರ್ಜ್ ಕೂಡ ಆಗಿ ಅವರ ಮಲ್ಲೇಶ್ವರಂನ ನಿವಾಸಕ್ಕೂ ಕೂಡ ಬಂದಿದ್ದಾರೆ. ಆದರೆ ಈಗ ಪ್ರಮುಖವಾಗಿ FIR ಕೂಡ ದಾಖಲಾಗಿದೆ. ಮುನಿರತ್ನವ್ರದ್ದು ಕೊಟ್ಟಂತ ದೂರಿನ ಅನ್ವಯ ಈಗಾಗಲೇ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ನಿನ್ನೆ ಒಂದು ವೈದ್ಯರು ನಿಮ್ಮ ಸಮಸ್ಯೆ ಇಲ್ಲ ಅಂದ್ರೆ ಡಿಸ್ಚಾರ್ಜ್ ಆಗ್ಲಿಕ್ಕೆ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ರು. ಆದರೆ ದೂರು ದಾಖಲಾದ್ರೆ FIR ದಾಖಲಾಗೋವರೆಗೂ ಕೂಡ ನಾನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲ್ಲ, ಇದಕ್ಕೆ ನನ್ನನ್ನು ಕೊಲೆ ಮಾಡುವಂತ ಪ್ರಯತ್ನ ನಡೆದಿದೆ ಅಂತೇಳಿ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಮುನಿರತ್ನವರು ಆರೋಪ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ DK ಬ್ರದರ್ಸ್ ವಿರುದ್ಧ ಆರೋಪ ಮಾಡಿದರೆ, ಕುಸುಮಾ ಆಗ್ಬೋದು ಹನುಮಂತರಾಯಪ್ಪರ ವಿರುದ್ಧವಾಗಿ ಆರೋಪ ಮಾಡಿದರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ಒಂದಷ್ಟು ದೂರನ್ನು ಕೊಟ್ಟಿರುವಂತಹ ಮುನಿರತ್ನವರು FIR ಆಗುವವರೆಗೂ ಕೂಡ ನಾನು ಡಿಸ್ಚಾರ್ಜ್ ಆಗಲ್ಲ ಅಂತ ನಿನ್ನೆ ಹೇಳಿದ್ರು. ಅದಾಗಿ ಈಗ FIR ದಾಖಲಾದ ನಂತರದಲ್ಲಿ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಇದಕ್ಕೆ ಪೂರಕವಾಗಿ ಮುನಿರತ್ನವರಿಗಾಗಲೇ ಪೊಲೀಸರು ಕೈಗೊಂಬೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪರೋಕ್ಷವಾಗಿ DK ಬ್ರದರ್ಸ್ ಅವರ ಕೈಗೊಂಬೆಯಾಗಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಇವತ್ತು ಒಂದು 12 ಗಂಟೆಗೆ ಏನು ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಎಲ್ಲವನ್ನ ವಿಸ್ತಾರವಾಗಿ ಎಲ್ಲವನ್ನು ಕೂಡ ಮಾತಾಡಲಿಕ್ಕೆ ಈಗಾಗಲೇ ಮುನಿರತ್ನವರು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಈಗಾಗಲೇ ಮುನಿರತ್ನವರು ಅವರ ನಿವಾಸದಲ್ಲಿ ಒಂದು ವಿಶ್ರಾಂತಿಯನ್ನು ಪಡೆದ ಈಗ ಬಿಜೆಪಿ ನಾಯಕರ ಜೊತೆ ಒಂದು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. 12 ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಎಲ್ಲ ವಿಚಾರವನ್ನ ಈಗ ಮುಂದಿಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮುನಿರತ್ನ ಆಗ್ಬೋದು DK ಬ್ರದರ್ಸ್ ಅವರ ಒಂದು ಕೋಲ್ಡ್ ವಾರ್ ಸಾಕಷ್ಟು ದಿನದಿಂದ ಇದೆ. ಮೊಟ್ಟೆ ಎಸೆತ ಪ್ರಕರಣದಿಂದ ಮತ್ತಷ್ಟು ಈ ಒಂದು ಅವರ ನಡುವಿನ ಒಂದು ಸಮರ ಜೋರಾಗಿದೆ. ಈಗಾಗಲೇ ಎರಡೂ ಕಡೆಯಿಂದ ಪ್ರತಿದೂರು ದಾಖಲಾದ ಹಿನ್ನೆಲೆಯಲ್ಲಿ ಸತ್ಯಾಸತ್ಯತೆ ತನಿಖೆ ನಂತರ ಹೊರಬರಬೇಕಾಗಿರುವಂಥದ್ದು. ಅವಿನಾಶ್, ಧನ್ಯವಾದ ಸುನಿಲ್.